ನಮಸ್ಕಾರ. ಇವತ್ತಿನ ಈ ವಿಶೇಷ ಮಾಹಿತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ, ನಮ್ಮ ಊರಿನ ಯಾವುದೋ ಒಂದು ಸಣ್ಣ ಉದ್ಯಮಕ್ಕೂ ಜಗತ್ತಿನ ಬೇರೆ ಯಾವುದೋ ಮೂಲೆಯಲ್ಲಿ ನಡೆಯುವ ಜಾಗತಿಕ ವಿದ್ಯಮಾನಗಳಿಗೂ ಯಾವ ಸಂಬಂಧನೂ ಇಲ್ಲ ಅಂತ, ಅಲ್ವಾ? ಆದ್ರೆ ಇವತ್ತು ನಾವು ಮಾತಾಡೋ ವಿಷಯ ನಿಮ್ಮ ಈ ಅನಿಸಿಕೆಯನ್ನೇ ಬದಲಾಯಿಸುತ್ತೆ. ಜಾಗತಿಕ ಇಂಧನ ಪೂರೈಕೆಯ ಸರಪಳಿ ನಮ್ಮ ಕರ್ನಾಟಕದ ಕರಾವಳಿಯ ಮೀನುಗಾರಿಕಾ ಉದ್ಯಮವನ್ನ ಹೇಗೆ ಕಂಟ್ರೋಲ್ ಮಾಡ್ತಿದೆ ಅನ್ನೋದರ ಒಂದು ಅಚ್ಚರಿಯ ಕಥೆ ಇಲ್ಲಿದೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಒಮ್ಮೆ ಈ ಅಂಕಿಅಂಶಗಳನ್ನ ಗಮನಿಸಿ. ಕರ್ನಾಟಕದ ಮೀನುಗಾರಿಕೆ ರಫ್ತಿನ ಮೌಲ್ಯ ಕೇವಲ 4 ವರ್ಷಗಳ ಅಂತರದಲ್ಲಿ ಎಷ್ಟಾಗಿದೆ ಗೊತ್ತಾ? 2018-19ರಲ್ಲಿ 1891 ಕೋಟಿ ರೂಪಾಯಿಗಳಷ್ಟಿದ್ದ ರಫ್ತು ಮೌಲ್ಯ 2022-23ನೇ ಸಾಲಿಗೆ ಬರೋ ಹೊತ್ತಿಗೆ ಬರೋಬ್ಬರಿ 3761 ಕೋಟಿ ರೂಪಾಯಿಗಳಿಗೆ ಜಿಗಿದಿದೆ. ಅಕ್ಷರಶಃ ಡಬಲ್ ಆಗಿದೆ. ಈ ನಂಬರ್ ಸುಮ್ಮನೆ ನಂಬರ್ಸ್ ಅಲ್ಲ, ಇದು ನಮ್ಮ ರಾಜ್ಯದ ಆರ್ಥಿಕತೆಗೆ ಮೀನುಗಾರಿಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ ನಡೀತಿದೆ ಅಂದ್ರೆ ಇದರ ಹಿಂದಿರುವ ಶ್ರಮ ಮತ್ತು ವ್ಯವಸ್ಥೆ ಎಷ್ಟಿರ್ಬೋದು ಅಂತ ನಾವೊಮ್ಮೆ ಊರಿಸ್ಕೊಳ್ಬೋದು. ಮೊದಲನೇ ವಿಭಾಗ, ಬೆಳೆಯುತ್ತಿರುವ ಕರಾವಳಿ ಉದ್ಯಮ, ಅಂದರೆ ನಮ್ಮ ಕರ್ನಾಟಕದ ಬೃಹತ್ ಕಡಲ ಆರ್ಥಿಕತೆ. ಈ ಲೆವೆಲ್ನ ಆರ್ಥಿಕ ಬೆಳವಣಿಗೆಯ ಮೂಲವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಕರಾವಳಿ ಉದ್ಯಮದ ಸ್ವರೂಪ ಎಷ್ಟು ಬೃಹತ್ತಾಗಿದೆ ಅಂತ ಮೊದಲು ತಿಳಿಬೇಕು. ನಮ್ಮ ಕರ್ನಾಟಕದ ಕರಾವಳಿಯನ್ನ ಮ್ಯಾಕರೆಲ್ ಕೋಸ್ಟ್ ಅಥವಾ ಬಂಗುಡೆ ಮೀನಿನ ಕರಾವಳಿ ಅಂತಾನೆ ಕರೀತಾರೆ. ಇಷ್ಟು ಅಗಾಧವಾದ ಸಾಗರ ಸಂಪತ್ತನ್ನ ಪ್ರತಿದಿನ ದಡಕ್ಕೆ ತರೋದು ಅಂದ್ರೆ ಅದು ಸಣ್ಣಪುಟ್ಟ ಆಟ ಅಲ್ಲ. ಇದಕ್ಕಾಗಿ ಬರೋಬ್ಬರಿ 8,030 ಸಬ್ಸಿಡಿ ಆಧಾರಿತ ಯಾಂತ್ರಿಕ ದೋಣಿಗಳ ದೊಡ್ಡ ಪಡೆಯೇ ಕೆಲಸ ಮಾಡ್ತಿದೆ. ಸಾವಿರಾರು ದೋಣಿಗಳು ಪ್ರತಿದಿನ ಸಮುದ್ರಕ್ಕೆ ಇಳಿದು ಟನ್ಗಟ್ಲೆ ಮೀನು ತರ್ತಾ ಇವೆ. ಈ ಇಡೀ ಕಾರ್ಯಾಚರಣೆ ಸಾವಿರಾರು ಕುಟುಂಬಗಳಿಗೆ ಅನ್ನ ಹಾಕುವ ಅತಿ ದೊಡ್ಡ ಆಧಾರಸ್ತಂಭ ಅಂತಾನೆ ಹೇಳ್ಬೋದು. ಎರಡನೇ ವಿಭಾಗ, ಸೀಮೆ ಎಣ್ಣೆಯ ಕೊರತೆ, ಇಂಧನ ಪೂರೈಕೆ ಕುಸಿದಾಗ ಏನಾಗುತ್ತೆ? ಯಶಸ್ಸಿನ ಕಥೆ ಅಂದಮೇಲೆ ಅದರ ಹಿಂದೆ ಒಂದಷ್ಟು ದೊಡ್ಡ ಸವಾಲುಗಳು ಇದ್ದೇ ಇರುತ್ತೆ. ಈ ಬೃಹತ್ ದೋಣಿಗಳ ಪಡೆ ಕೇವಲ ಗಾಳಿ ಅಥವಾ ನೀರಿನಿಂದಂತೂ ಓಡಲ್ಲ, ಅವುಗಳಿಗೆ ಇಂಧನ ಬೇಕೇ ಬೇಕು. ಸದ್ಯಕ್ಕೆ ಈ ಉದ್ಯಮ ಎದುರಿಸ್ತಿರೋ ಅತೀ ದೊಡ್ಡ ಕಂಟಕ ಅಂದ್ರೆ ಅದೇ ಇಂಧನದ ತೀವ್ರ ಕೊರತೆ. 24,900 ಕಿಲೋಲೀಟರ್. ಈ ನಂಬರ್ನ ಸ್ವಲ್ಪ ನೆನಪಿನಲ್ಲಿಡಿ. ನಮ್ಮ 8,030 ಯಾಂತ್ರಿಕ ದೋಣಿಗರು 10 ತಿಂಗಳ ಮೀನುಗಾರಿಕೆ ಸೀಸನ್ನಲ್ಲಿ ನಿರಂತರವಾಗಿ ಕೆಲಸ ಮಾಡಲು ಪ್ರತಿ ವರ್ಷ ಬೇಕಾಗುವ ಒಟ್ಟು ಸೀಮೆಎಣ್ಣೆಯ ಪ್ರಮಾಣ ಇದು. ಪ್ರತಿ ದೋಣಿಗೆ ತಿಂಗಳಿಗೆ ಸರಾಸರಿ 300 ಲೀಟರ್ ಇಂಧನ ಬೇಕು ಅಂತ ಲೆಕ್ಕ ಹಾಕಿದಾಗ ಈ ಬೇಡಿಕೆಯ ಪ್ರಮಾಣ ಎಷ್ಟು ಅಗಾಧವಾಗಿದೆ ಅಂತ ನಮಗೆ ಅರ್ಥ ಆಗತ್ತೆ. ಆದ್ರೆ ಅಸಲಿ ಪ್ರಾಬ್ಲಮ್ ಶುರುವಾಗೋದೇ ಇಲ್ಲಿ. ಒಂದೆಡೆ ನಮಗೆ ಬೇಕಾಗಿರೋದು 24,900 ಕಿಲೋಲೀಟರ್. ಆದ್ರೆ ಇನ್ನೊಂದೆಡೆ ಕೇಂದ್ರ ಸರ್ಕಾರ 2022-23ನೇ ಸಾಲಿಗೆ ಮಂಜೂರು ಮಾಡಿದ ಪ್ರಮಾಣ ಕೇವಲ 5,477 ಕಿಲೋಲೀಟರ್. ಅಂದ್ರೆ ನಮಗೆ ಅಗತ್ಯವಿರುವ ಪ್ರಮಾಣದ 5ನೇ 1 ಭಾಗ ಮಾತ್ರ ಸಿಗ್ತಿದೆ. ಇಷ್ಟು ದೊಡ್ಡ ಶಾರ್ಟೇಜನ್ನು ತುಂಬೋದು ಹೇಗೆ? ಇಂಧನವೇ ಇಲ್ಲದೆ ಮೀನುಗಾರಲು ಸಮುದ್ರಕ್ಕೆ ಇಳಿಯೋದಾದ್ರೂ ಹೇಗೆ ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಮೂರನೇ ವಿಭಾಗ, ಪೆಟ್ರೋಲ್ ಕಡೆಗೆ ಒಲವು. ಈ ಸಮಸ್ಯೆಗೆ 62 ಕೋಟಿ ರೂಪಾಯಿಗಳ ಪ್ರಸ್ತಾವಿತ ಪರಿಹಾರ. ಈ ಇಂಧನ ಬಿಕ್ಕಟ್ಟಿನಿಂದ ಪಾರಾಗಲು ಕರ್ನಾಟಕದ ಮೀನುಗಾರಿಕಾ ಇಲಾಖೆ ಒಂದು ಬೃಹತ್ ಯೋಜನೆಯನ್ನ ಸರ್ಕಾರದ ಮುಂದಿಟ್ಟಿದೆ. ಅದೇನಪ್ಪಾ ಅಂದ್ರೆ ಸೀಮೆಎಣ್ಣೆಯ ಮೇಲಿನ ಡಿಪೆಂಡೆನ್ಸಿ ಬಿಟ್ಟು ದೋಣಿಗಳ ಎಂಜಿನನ್ನ ಸಂಪೂರ್ಣವಾಗಿ ಹೊಸ ಇಂಧನ ಅಂದ್ರೆ ಪೆಟ್ರೋಲ್ಗೆ ಬದಲಾಯಿಸೋದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. ಕೇಂದ್ರ ಸರ್ಕಾರ LPG ಬಳಸೋಕೆ ಹೇಳ್ತಿದೆ, ಆದ್ರೆ ಮೀನುಗಾರಿಕಾ ಇಲಾಖೆ LPGಗಿಂತ ಪೆಟ್ರೋಲ್ ಉತ್ತಮ ಅಂತ ವಾದಿಸ್ತಿದೆ. ಯಾಕೆ ಗೊತ್ತಾ? ಮೊದಲನೇದಾಗಿ ಒಂದು ದೋಣಿಯ ಎಂಜಿನ್ ಬದಲಾಯಿಸಲು ಸುಮಾರು 1.30 ಲಕ್ಷ ರೂಪಾಯಿ ಬೇಕಾಗುತ್ತೆ. ಇದಕ್ಕಾಗಿ ರಾಜ್ಯ ಸರ್ಕಾರ 62 ಕೋಟಿ ರೂಪಾಯಿಗಳ ಈ ಯೋಜನೆಯಲ್ಲಿ ಅರ್ಧದಷ್ಟು ಅಂದ್ರೆ 50% ಸಬ್ಸಿಡಿ ನೀಡಲು ಮುಂದಾಗಿದೆ. ಎರಡನೇದು, ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್. LPG ಬಳಸಿ ದೋಣಿ ಓಡಿಸಿದ್ರ ಸಮುದ್ರದ ದೊಡ್ಡ ಅಲೆಗಳನ್ನ ಎದುರಿಸಲು ಬೇಕಾದ ಪಿಕಪ್ ಎಂಜಿನ್ಗೆ ಸಿಗಲ್ಲ ಅಂತ ಮೀನುಗಾರರು ಹೇಳ್ತಾರೆ. ಮತ್ತು ಕೊನೆಯದಾಗಿ, ಪಕ್ಕದ ಗೋವಾದಲ್ಲಿ 90%ಕ್ಕೂ ಹೆಚ್ಚು ಮೀನುಗಾರರು ಯಶಸ್ವಿಯಾಗಿ ಪೆಟ್ರೋಲ್ ಬಳಸ್ತಿದ್ದಾರೆ. ಹಾಗಾಗಿ ನಾವು ಅದೇ ಗೋವಾ ಮಾಡೆಲ್ ಅನ್ನ ಫಾಲೋ ಮಾಡೋದು ಬೆಸ್ಟ್ ಅನ್ನೋದು ಇಲಾಖೆಯ ನಿಲುವು. ಇಲ್ಲಿಗೆ ಕಥೆ ಮುಗಿಯಲ್ಲ. ಪೆಟ್ರೋಲ್ ನಿಜಕ್ಕೂ ಒಂದು ವಿಶ್ವಾಸಾರ್ಹ ಪರ್ಯಾಯವೇ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಸೀಮೆಎಣ್ಣೆ ಸಿಗ್ತಿಲ್ಲ ಅಂತ ಮತ್ತೊಂದು ಪಳಿಯುಳಿಕೆ ಇಂಧನವಾದ ಪೆಟ್ರೋಲ್ ಮೊರೆ ಹೋಗ್ತಿದೀವಿ. ಆದ್ರೆ ಒಂದನ್ನ ಬಿಟ್ಟು ಮತ್ತೊಂದನ್ನ ನೆಚ್ಕೊಂಡ ತಕ್ಷಣ ನಮ್ಮ ಇಂಧನ ಭದ್ರತೆಯ ಸಮಸ್ಯೆ ಸಂಪೂರ್ಣವಾಗಿ ಸಾಲ್ವ್ ಆಗ್ಬಿಡುತ್ತಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಒಂದು ದೊಡ್ಡ ಟ್ವಿಸ್ಟ್ ನಮ್ಗೆ ಎದುರಾಗುತ್ತೆ. ನಾಲ್ಕನೇ ವಿಭಾಗ, ಹಠಾತ್ ಇಂಧನ ಬಿಕ್ಕಟ್ಟು, ಜಾಗತಿಕ ವಿದ್ಯಮಾನಗಳು ಸ್ಥಳೀಯ ಬಂಕ್ಗಳಿಗೆ ತಟ್ಟಿದಾಗ. ನಾವು ಪೆಟ್ರೋಲ್ ಬಳಸ್ತೀವಿ ಅಂತ ಡಿಸೈಡ್ ಮಾಡ್ತಿರೋವಾಗ್ಲೇ ನಮ್ಮ ಕರಾವಳಿಗೆ ಮತ್ತೊಂದು ಅನಿರೀಕ್ಷಿತ ಪೆಟ್ಟು ಬಿದ್ದಿದೆ.
ಮಾಧ್ಯಮ ವರದಿಗಳ ಪ್ರಕಾರ ಮಧ್ಯಪ್ರಾಚ್ಯದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಯುದ್ಧ ಮತ್ತು ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಜಾಗತಿಕ ತೈಲ ಪೂರೈಕೆಯ ಮೇಲೆ ಭಾರಿ ಪರಿಣಾಮ ಬೀರಿದೆ. ಇದನ್ನ ನಾವು ಡಾಮಿನೋ ಎಫೆಕ್ಟ್ ಅಂತ ಕರಿತೀವಿ. ಇದರ ನೇರ ಹೊಡೆತ ಉತ್ತರ ಕನ್ನಡ ಜಿಲ್ಲೆಗೆ ಬಿದ್ದಿದೆ ನೋಡಿ. ಪೆಟ್ರೋಲ್ ಬಂಕ್ ಮಾಲೀಕರು ವಾರಗಳ ಹಿಂದೆಯೇ ಅಡ್ವಾನ್ಸ್ ದುಡ್ಡು ಕಟ್ಟಿದ್ರು, ಆದ್ರೂ ಹುಬ್ಬಳ್ಳಿಯಿಂದ ಬರಬೇಕಿದ್ದ ಇಂಧನ ಪೂರೈಕೆ ಕಂಪ್ಲೀಟಾಗಿ ನಿಂತೇ ಹೋಯಿತು. ಪರಿಣಾಮ ಸಿದ್ದಾಪುರ, ಬನವಾಸಿ ಮತ್ತು ಭಟ್ಕಳ್ ಸೇರಿದಂತೆ ಕರಾವಳಿ ಭಾಗದ ಹಲವು ಪೆಟ್ರೋಲ್ ಬಂಕ್ಗಳು ಡ್ರೈ ಆದವು. ಇಂಧನವಿಲ್ಲದೆ ವಾಹನ ಸವಾರರು ಪರಿತಾಪಾಡುವಂತಾಯಿತು. ಎಲ್ಲೋ ನಡೆಯುವ ಯುದ್ಧ ನಮ್ಮ ಊರಿನ ಸಾರಿಗೆಯನ್ನ ಹೇಗೆ ಸ್ತಬ್ಧ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ನಾವು ಕಂಪ್ಲೀಟಾಗಿ ಪೆಟ್ರೋಲ್ ಮೇಲೆ ಡಿಪೆಂಡ್ ಆದ್ರೆ ಎದುರಾಗಬಹುದಾದ ರಿಸ್ಕನ್ನ ಇದು ಎತ್ತಿ ತೋರಿಸ್ತಿದೆ. ಈ ಬಿಕ್ಕಟ್ಟು ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ಭಟ್ಕಳದ ಭಾರತ್ ಪೆಟ್ರೋಲಿಯಂ ಔಟ್ಲೆಟ್ನ ಎಂಡಿ ಫಹಿಮಾನ್ ಮುಥಿಶಾಮ್ ಅವರ ಈ ಮಾತುಗಳು ಸ್ಪಷ್ಟಪಡಿಸಿದೆ. ಭಟ್ಕಳದಂತಹ ಬ್ಯುಸಿ ಕರಾವಳಿ ಪಟ್ಟಣದಲ್ಲಿ ಭಾನುವಾರದಂದು ಏಕಕಾಲದಲ್ಲಿ ಎಲ್ಲಾ 6 ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಖಾಲಿಯಾಗಿತ್ತು. ಸೋಮವಾರ ಸಂಜೆ 4 ಗಂಟೆ ಸುಮಾರಿಗೆ ಹೊಸ ಪೂರೈಕೆ ಬಂತು ಅಂತ ಅವರು ಹೇಳ್ತಾರೆ. ಅಲ್ಲಿವರೆಗೂ ಇಡೀ ಊರಿನ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಈಗ ಸ್ವಲ್ಪ ಯೋಚಿಸಿ, ನಮ್ಮ ಸಾವಿರಾರು ದೋಣಿಗಳ ಪಡೆ ಏನಾದ್ರೂ ಇದೇ ಪೆಟ್ರೋಲ್ ಪೂರೈಕೆಯನ್ನೇ ನೆಚ್ಚಿಕೊಂಡಿದ್ರೆ ಮೀನುಗಾರಿಕೆಯ ಗತಿ ಏನಾಗ್ತಿತ್ತು? ಈ ಮಾಹಿತಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಒಂದು ಪ್ರಶ್ನೆ ಇದೆ. ಜಾಗತಿಕ ಮಾರುಕಟ್ಟೆ ದಿನದಿಂದ ದಿನಕ್ಕೆ ಹೆಚ್ಚು ಅಸ್ಥಿರವಾಗ್ತಿದೆ, ವಾಲಟೈಲ್ ಆಗ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಾವಿರಾರು ಕೋಟಿ ವಹಿವಾಟು ನಡೆಸುವ, ಲಕ್ಷಾಂತರ ಜನರ ಬದುಕಿಗೆ ಆಧಾರವಾಗಿರುವ ನಮ್ಮ ಸ್ಥಳೀಯ ಮೀನುಗಾರಿಕಾ ಉದ್ಯಮ ತನ್ನ ಇಂಧನ ಭವಿಷ್ಯವನ್ನ ಹೇಗೆ ಸೇಫಾಗಿಟ್ಕೋಬೋದು? ಕೇವಲ ಒಂದು ಬಗೆಯ ಇಂಧನ ಸರಪಳಿಯ ಮೇಲೆ ಡಿಪೆಂಡ್ ಆಗೋದು ಆರ್ಥಿಕತೆಗೆ ಎಷ್ಟು ಅಪಾಯಕಾರಿ ಅಲ್ವಾ? ಈ ಸಮಸ್ಯೆ ಕೇವಲ ಮೀನುಗಾರರಿಗೆ ಮಾತ್ರ ಸೀಮಿತ ಅಲ್ಲ, ಇದು ಇಂದಿನ ಜಾಗತೀಕರಣಗೊಂಡ ಜಗತ್ತಿನಲ್ಲಿ ಪ್ರತಿಯೊಂದು ಸ್ಥಳೀಯ ಉದ್ಯಮ ಎದುರಿಸುತ್ತಿರುವ ವಾಸ್ತವ. ಇದ್ರ ಬಗ್ಗೆ ಖಂಡಿತ ಯೋಚಿಸಿ. ಈ ಸಂಕೀರ್ಣವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಳಲು ನಮ್ಮ ಈ ಮಾಹಿತಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.